ಸಮಾವೇಶದ ಉದ್ದೇಶ ಇಷ್ಟೇ. ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ಈಗೇನು ಈಗಾಗಲೇ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಈಗ ಅದನ್ನು ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಏನು ಮಾಡಿದ್ದಾರೆ. ಈಗ ಅದು 5 ಭಾಗಗಳಾಗಿ ಮಾಡಿ ಈಸ್ಟ್ ವೆಸ್ಟು ನಾರ್ತು ಸೌತು ಸೆಂಟ್ರಲ್ ಅಂತೇಳಿ ಏನು ಮಾಡಿದ್ದಾರೆ. ನಾವು ಬೆಂಗಳೂರು ನಗರದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮತ್ತು ನಮ್ಮ ಪಕ್ಷದ ಕಚೇರಿ ಎಲ್ಲನೂ ಇದು ಮಾಡಿಕೊಂಡು ನಾವು ಇಲ್ಲಿ ಸಮಾವೇಶಗಳು ಮಾಡ್ತಾಯಿದ್ರಿ. ಸಣ್ಣ ಮಟ್ಟದ ಸಮಾವೇಶಗಳು ಇಲ್ಲಿ ಮಾಡ್ತಾಯಿದ್ವಿ ಸಭೆಗಳನ್ನು. ಆದರೆ ಎಲ್ಲ ಜನರಲ್ಲಿ ಒಂದು ಭಾವನೆ ಏನಪ್ಪ ಇದೆ ಅಂತಂದರೆ, JDS ಪಕ್ಷ ಅಂತಂದರೆ ಅದು ಎಲ್ಲೋ ಒಂದು ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ. ಬೆಂಗಳೂರು ನಗರದಲ್ಲಿ ಪಕ್ಷದ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಅನ್ನತಕ್ಕಂಥ ಭಾವನೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಮ್ಮ ನಿಖಿಲ್ ಕುಮಾರಣ್ಣವರು ಮತ್ತು HD ರೇವಣ್ಣ ಸಾಹೇಬರು ಈಗಾಗಲೇ ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ರು. ಹಾಸನದಲ್ಲಿ ರೇವಣ್ಣ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ ಸುಮಾರು 3 ಲಕ್ಷ ಜನ ಸೇರಿದರು. ಅಂಥ ಒಂದು ದೊಡ್ಡ ಸಮಾವೇಶ ಆದಮೇಲೆ ಅದಾದ ನಂತರ ಬಿಜಾಪುರದಲ್ಲೂ ಸಹ ಆ ಭಾಗದಲ್ಲೂ ಒಂದು ಸಮಾವೇಶ, ಮತ್ತು ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲೂ ಒಂದು ಸಮಾವೇಶ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲಾವಾರು ಮಾಡಬೇಕು ಅಂತೇಳಿ ಪಕ್ಷದಿಂದ ಸೂಚನೆ ಇದೆ. ಹಾಗಾಗಿ ಈಗಾಗಲೇ ಬೆಂಗಳೂರು ನಗರದಲ್ಲಿ 5 ಭಾಗಗಳಿಗೂ ಸಹ 5 ಅಧ್ಯಕ್ಷಗಳು ನೇಮಕ ಮಾಡಿ ಈಗಾಗಲೇ ಏನು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಸಹ ಜವಾಬ್ದಾರಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಈಗಾಗಲೇ ನಮ್ಮ ಬೆಂಗಳೂರು ನಗರದ 5 ಭಾಗದ ಅಧ್ಯಕ್ಷಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಪಕ್ಷದ ನಾಯಕರುಗಳ ಒಂದು ಸಹಕಾರದಿಂದ ಈಗಾಗಲೇ ಬೆಂಗಳೂರು ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ 11ನೇ ತಾರೀಕು ಕೋಮಗಢದಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಿ ಈಗಾಗಲೇ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳನ್ನು ಈಗಾಗಲೇ ದಿನಕ್ಕೆ 2ರಿಂದ 3 ಸಭೆ ಮಾಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಯಾವ ರೀತಿ ಸ್ಪಂದನೆ ಇದೆ ಅಂತಂದರೆ, ಈ ಹಿಂದೆನೂ ಸಹ ಏನು ಬೆಂಗಳೂರು ನಗರದಲ್ಲಿ ನಾವೇನು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಬೆಂಗಳೂರು ನಗರ ಒಂದರಲ್ಲೇ ಒಂದೊಂದು ಕ್ಷೇತ್ರದಿಂದ ಕನಿಷ್ಠ 15ರಿಂದ 20 ಸಾವಿರ ಜನ, ಕೆಲವು ಕ್ಷೇತ್ರದಲ್ಲಿ 5ರಿಂದ 6 ಸಾವಿರ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದ ಪೈಕಿ ನಮಗೆ 5ರಿಂದ 6 ವಿಧಾನಸಭಾ ಕ್ಷೇತ್ರಗಳು ಭಾಳ ಹೆಚ್ಚು ಶಕ್ತಿ ಇರತಕ್ಕಂಥ ಕ್ಷೇತ್ರಗಳು. ಹಾಗಾಗಿ ಯಶವಂತಪುರ ಇರ್ಬೋದು, ದಾಸರಳ್ಳಿ ಇರ್ಬೋದು, ಯಲಹಂಕ ಇರ್ಬೋದು, RR ನಗರ ಇರ್ಬೋದು, ಬಸವನಗುಡಿ ಇರ್ಬೋದು. ಈ ಕಡೆ ಬೆಂಗಳೂರು ದಕ್ಷಿಣದಲ್ಲೂ ಸಹ ಪಕ್ಷ ಇದೆ. ಆದರೆ ನಾವು ಚುನಾವಣೆ ಏನು ಒಂದು MLA ಗೆಲ್ಲಕ್ಕಾಗದೇ ಹೋದರೂ ಸಹ ಆದರೆ ಪಕ್ಷದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಒಂದು ನಾವು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಪರ್ಸೆಂಟೇಜ್ ಮತಗಳನ್ನ ನಾವು ತೊಗೊಂಡಿದ್ದೀವಿ. ಹಾಗಾಗಿ ಇದನ್ನೆಲ್ಲವನ್ನೂ ಸಹ ಮನಗೊಂಡು ಕುಮಾರಣ್ಣವರು ನಮ್ಮ ವಿಶೇಷವಾಗಿ ಈಗಾಗಲೇ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಯಾಕೆ ಪಕ್ಷವನ್ನು ಕಟ್ಟೋಕ್ಕಾಗೋದಿಲ್ಲ, ಬೆಂಗಳೂರು ನಗರದಲ್ಲೂ ಸಹ ಪಕ್ಷಕ್ಕೆ ಶಕ್ತಿ ಇದೆ, ಬೆಂಗಳೂರು ನಗರದಲ್ಲಿ ಪಕ್ಷದ ಕಾರ್ಯಕರ್ತರು ಭಾಳ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ, ಆದರೆ ಅವರು ಎಲ್ಲರೂ ಸ್ವಲ್ಪ ಆಚೆ ಬಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ಮತ್ತು ಅವರು ಎಲ್ಲ ಮನೆ ಒಳಗಡೆ ಇರ್ತಾರೆ. ಆ ರೀತಿ ಆಗಬಾರ್ದು ಅಂಥೇಳಿ ಈಗಾಗಲೇ ಇರ್ತಕ್ಕಂಥ ಆ ದೃಷ್ಟಿ ಇಟ್ಕೊಂಡು ಈಗಾಗಲೇ 5 ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪಣ್ಣವರು ಇದ್ದಾರೆ, ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ R ಪ್ರಕಾಶ್ ಅವರು ಇದ್ದಾರೆ, ಇನ್ನೊಬ್ಬರು ತಿಮ್ಮೇಗೌಡರು, ನಾವು ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದರು. ಅದೇ ರೀತಿ ಇನ್ನೊಬ್ಬರು HC ಕೃಷ್ಣ ಅವರು ಸಹ ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂಥವರು. ಈಗ ಅವ್ರನ್ನೂ ಸಹ ಒಂದು ಭಾಗಕ್ಕೆ ಅಧ್ಯಕ್ಷರು ಮಾಡಿದ್ದೀರಿ. ಹಾಗಾಗಿ 5 ಭಾಗಕ್ಕೂ ಸಹ 5 ಜನ ಅಧ್ಯಕ್ಷಗಳು ನೇಮಕ ಮಾಡಿದ ನಂತರ ಸಂಘಟನೆ ಹಿಂದೆ ಯಾವ ರೀತಿ ಸಂಘಟನೆ ಇತ್ತು, ಈಗ ಹೆಚ್ಚಿನ ಒಂದು ಚುರುಕಿನಲ್ಲಿ ನಾವು ಸಂಘಟನೆಯನ್ನು ಮಾಡ್ತಾಯಿದ್ದೀರಿ. ಅಷ್ಟೇ ಅಲ್ಲ, JDS ಪಕ್ಷ ಯಾವಾಗ ಅಧಿಕಾರದಲ್ಲಿತ್ತು, ನಮ್ಮ ಕುಮಾರಣ್ಣವರು ಏನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ನ ಸಮಸ್ಯೆ ತಾವೆಲ್ಲ ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ನ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂಥೇಳಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಏನು ಮೆಟ್ರೋಗೆ ಇವತ್ತೇನು ಮೆಟ್ರೋ ಇವಾಗೇನು ಹಂತವಾಗಿ ಇವತ್ತೇನು ಮುಗಿಸ್ತಾ ಇದ್ದಾರೆ. ಮೆಟ್ರೋದಲ್ಲಿ ಆವತ್ತಿನ ದಿವಸ ಆ ದೇಶದ ಪ್ರಧಾನಮಂತ್ರಿಗಳನ್ನ ಕರ್ಕೊಂಬಂದು ಕುಮಾರಣ್ಣವರು ಶಂಕುಸ್ಥಾಪನೆ ಮಾಡಿಸ್ತಕ್ಕಂಥದ್ದು, ಅಡಿಗಲ್ಲನ್ನು ಹಾಕಿದ್ದಂಥ ಕೀರ್ತಿ ಕುಮಾರಣ್ಣವ್ರಿಗೆ ಸೇರಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ,
ಕುಮಾರಣ್ಣವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಾಕಷ್ಟು ಇದ್ದಾವೆ. ಬೆಂಗಳೂರಿನ ಫ್ಲೈಓವರ್ಸ್ ಇರ್ಬೋದು, ಬೆಂಗಳೂರಿನಲ್ಲಿ ಏನು ಮುಂಚೆ BMP ಅಂತ ಇತ್ತು ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಮಾಡಿ 110 ಹಳ್ಳಿಗಳನ್ನು ಸಹ ಆ ನಗರ ಪಾಲಿಕೆಗೆ ಸೇರಿಸಿ 7 ನಗರಸಭೆಗಳನ್ನು ಸಹ ಇದಕ್ಕೆ ಸೇರಿಸಿ ಅದಕ್ಕೆ ಕಾಯಕಲ್ಪ ಕೊಟ್ಟಂಥವರು ಕುಮಾರಣ್ಣವರು. ಅದೇ ರೀತಿ ಅವರು ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೆಣ್ಮಕ್ಳು ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾಯಿದ್ರು, ಅವರು ಅದಕ್ಕೆ ಉದಾಹರಣೆಗೆ ಸಾರಾಯಿ ನಿಷೇಧ ಮಾಡಿರ್ತಕ್ಕಂಥದ್ದಿರ್ಬೋದು. ಅದು ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವ್ರು ಎಲ್ಲೇ ಹೋದರೂ ಸಹ ಬಂದು ಹೇಳ್ತಾಯಿದ್ರು. ಅದು ಬರೀ ಗ್ರಾಮೀಣ ಭಾಗದಲ್ಲಿ ಮಾತ್ರ ಜನ ಸಾರಾಯಿ ಚಟಕ್ಕೆ ಬಿದ್ದಿರಲಿಲ್ಲ, ಬೆಂಗಳೂರು ನಗರದಲ್ಲೂ ಸಹ ಇದ್ದರು. ಈಗ ಅದೇ ರೀತಿ ಸಿಂಗಲ್ ನಂಬರ್ ಲಾಟ್ರಿ ಇತ್ತು, ಆ ಲಾಟ್ರಿಯನ್ನು ನಿಷೇಧ ಮಾಡಿದ್ದು. ಆ ಲಾಟ್ರಿನ ತಗೊಳ್ತಾ ಇದ್ದಿದ್ದು ಯಾರು? ಎಲ್ಲ ಸಾಮಾನ್ಯ ವರ್ಗದ ಜನ, ಬಡ ಜನ. ಬೆಳಿಗ್ಗೆ ಎದ್ದು ಸಾಯಂಕಾಲದ ತನಕ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರು ಹೋಗಿ ಲಾಟ್ರಿ ಚೀಟಿ ತೊಗೊತಾಯಿದ್ರು. ಅದರಿಂದ ಅವ್ರ ಕುಟುಂಬಗಳು ಬೀದಿಗೆ ಬೀಳ್ತಾಯಿತ್ತು. ಅದೇ ರೀತಿ ಸಾರಾಯಿಂದ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದ್ವು. ಇದನ್ನೆಲ್ಲ ಮನಗಂಡಂಥ ಕುಮಾರಣ್ಣವರು ಅದನ್ನು ನಿಷೇಧ ಮಾಡಬೇಕು, ಅದರಿಂದ ಸರ್ಕಾರಕ್ಕೆ ಎಷ್ಟೇ ಲಾಭ ಬಂದರೂ ಸಹ ಇದನ್ನು ನಿಷೇಧ ಮಾಡಬೇಕು ಅಂತೇಳಿ ನಿಷೇಧ ಮಾಡಿದಂಥದ್ದು. ಅದು ಯಾರಿಗೋಸ್ಕರ? ಈ ರಾಜ್ಯದ ಬಡವ್ರಿಗೋಸ್ಕರ, ಸ್ತ್ರೀ ಸಾಮಾನ್ಯನಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಇದು ಒಂದು ಭಾಗ. ಅಭ್ಯರ್ಥಿಗಳು ಈಗೇನು ಗ್ರೇಟರ್ ಬೆಂಗಳೂರು 5 ಭಾಗಗಳಾಗಿ 369 ವಾರ್ಡನ್ನು ಏನು ಮಾಡಿದ್ದಾರೆ, ಈಗಾಗಲೇ 369 ವಾರ್ಡ್ಗೂ ಸಹ ನಾವು ಎಲ್ಲ ವಾರ್ಡಲ್ಲೂ ಸಹ ಪಕ್ಷದ ಶಕ್ತಿ ಎಲ್ಲಿ ಹೆಚ್ಚಿದೆ, ಯಾವ ವಾರ್ಡಲ್ಲಿ ನಾವು ಗೆಲ್ಲಲಿಕ್ಕೆ ನಮಗೆ ಶಕ್ತಿ ಇದೆ, ಆ ಗೆಲುವು ಮಾನದಂಡ ಆಗ್ತದೆ. ಹಾಗಾಗಿ ಅಂಥ ಅಭ್ಯರ್ಥಿಗಳನ್ನ ನಾವು ಪಕ್ಷದ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಆ 5 ಭಾಗದ ಅಧ್ಯಕ್ಷರುಗಳು, ಅಲ್ಲಿನ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ವಾರ್ಡ್ ಮಟ್ಟದ ಅಧ್ಯಕ್ಷರುಗಳು, ಅಲ್ಲಿ ಯಾರಿಗೆ ಹೆಚ್ಚು ಶಕ್ತಿ ಇದೆ ಅಂಥವ್ರನ್ನ ಗುರುಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ನಾವು NDA ಅಂಗಪಕ್ಷ ಇರೋದರಿಂದ ನಮ್ಮ 369 ವಾರ್ಡಲ್ಲೂ ನಮ್ಮ ಅಭ್ಯರ್ಥಿಗಳನ್ನ ನಾವು ಸಜ್ಜುಗೊಳಿಸ್ತಾ ಇದ್ದೀವಿ. ಆ ನಂತರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಅವರು ಹೊಂದಾಣಿಕೆ ಮಾಡಿಕೊಂಡು ಯಾವ ರೀತಿ ನಮಗೆ ಸೂಚನೆಯನ್ನು ಕೊಡ್ತಾರೋ ವರಿಷ್ಠರು, ಆ ರೀತಿ ನಾವು ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಚುನಾವಣೆ ಗೆಲುವು ಮಾನದಂಡವಾಗ್ತದೆ. ಈಗಾಗಲೇ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಸುಮಾರು 3 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇನೆ. ಈಗ ಗ್ರೇಟರ್ ಬೆಂಗಳೂರು ಆದ ನಂತರ 5 ಭಾಗದ ಅಧ್ಯಕ್ಷಗಳು ಮತ್ತು ಮೇಲುಸ್ತುವಾರಿಯಾಗಿ ಮತ್ತೆ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ 5 ಅಧ್ಯಕ್ಷಗಳು ಹಿರಿಯರಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಅನುಭವ ಏನಿದೆ, ಅವರ ಅನುಭವ, ಅದ್ರ ಜೊತೆಗೆ ನಮ್ಮ ಪಕ್ಷದ ನಾಯಕರು, ಹೈಕಮಾಂಡ್ನ ಆದೇಶ, ಇವೆಲ್ಲವನ್ನೂ ಸಹ ನಾವು ಅವರು ಏನು ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬೆಂಗಳೂರು ನಗರದ 369 ವಾರ್ಡಲ್ಲೂ ಪಕ್ಷದ ಸಂಘಟನೆ, ಒಂದು ಸದಸ್ಯತ್ವ ಅಭಿಯಾನ ಮತ್ತು ಬೇರೆಯವರು ನಮ್ಮ ಪಕ್ಷದಲ್ಲೇ ಇದ್ದು ಸ್ವಲ್ಪ ತಟಸ್ಥವಾಗಿದ್ದಂಥವ್ರನ್ನ ಹೊರಗಡೆ ಕರ್ಕೊಂಬರ್ತಾ ಇರತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅದೇ ರೀತಿ ತಾವು ನೋಡ್ತಾ ಇದ್ದೀರಿ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಬೇರೆ 2 ಪಕ್ಷಕ್ಕೂ ನಾವೇನು ಕಂಪೇರ್ ಮಾಡಿದ್ರೆ, ನಾವು ಅವೇನು 2 ಪಕ್ಷಕ್ಕೂ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಂಘಟನೆಯಲ್ಲಿ ಮುಂದೆ ಇದ್ದೀವಿ. ಆದರೆ ನಾವು ಎಲ್ಲೋ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು. ಯಾಕೆಂತಂದರೆ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷಗಳ ಕಾಲ ರಾಜಕಾರಣ ಮಾಡೋದು ಸುಲಭದ ಮಾತಲ್ಲ. ಈ ಪಕ್ಷ ಈ ರಾಜ್ಯದಲ್ಲಿ ಭಾಳ ಜನ ಮುಖ್ಯಮಂತ್ರಿಗಳನ್ನ, ಈ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ವಿಶ್ವಾಸ ಇದೆ, ಏನು ಬೆಂಗಳೂರಿನ ನಾಗರಿಕರು ನಮಗೆ ಏನು ಈ ಒಂದು ಪ್ರಾದೇಶಿಕ ಪಕ್ಷವಾದ JDS ಪಕ್ಷದ ಏನು ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಸಂಘಟನೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ.